ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯ್ಗೆ ನನ್ನ ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಆಲ್ರೆಡಿ ಸ್ಟೀಲ್ 1 ಮಾಡಿದ್ದೀನಿ, Steel-02 ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಲಾಯ್ ಸ್ಟೀಲ್ಸಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದಾಗ ಅದು ಅಲಾಯ್ಸ್ ಆಗುತ್ತೆ. ಅದು ಸಿಲಿಕಾನ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಕ್ರೋಮಿಯಂ ಇರ್ಬೋದು, ನಿಕ್ಕಲ್ ಇರ್ಬೋದು, ಟೈಟಾನಿಯಮ್ ಇರ್ಬೋದು, ಟಂಗ್ಸ್ಟನ್ ಇರ್ಬೋದು. ಅದು ಹಾಕಿದಾಗ ಸ್ಟೀಲ್ದು ಪ್ರಾಪರ್ಟಿ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ, ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ಹೇಳ್ತೀನಿ. ಆ್ಯಕ್ಚುಲಿ ಇದು 4th ಸೆಮ್ಮಲ್ಲಿ ನಿಮಗೆ ಸ್ಟೀಲ್ ಅನ್ನೋ ಚಾಪ್ಟ್ರಲ್ಲಿ ಬರುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಪು ಚಾಯ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ಟೀಲ್ ಅಂದರೆ ಏನು? ಸ್ಟೀಲ್ ಇಸ್ ಅನ್ industrial solid solution of an iron and carbon containing 0.0082 2% carbon by weight. ಅಂದ್ರೇನು? ಸ್ಟೀಲ್ ಅನ್ನೋದು ಅಲಾಯಿ. ಅದರೊಳಗಡೆ ಏನಿರುತ್ತೆ ಅಂದರೆ ಐರನ್ ಇರುತ್ತೆ, ಐರನ್ ಜೊತೆಗೆ ಕಾರ್ಬನ್ ಇರುತ್ತೆ. ಕಾರ್ಬನ್ ಎಷ್ಟು ಕ್ವಾಂಟಿಟಿನಲ್ಲಿ ಇರುತ್ತೆ ಅಂದರೆ 0.0082 2% ಕಾರ್ಬನ್ ಬೈ ವೆಯ್ಟ್ ಇರುತ್ತಲ್ಲ, ಅಂಥ ಮೆಟೀರಿಯಲ್ಗೆ ನಾವೇನಂತ ಕರಿತೀವಿ? ಸ್ಟೀಲ್ ಅಂತ ಕರಿತೀವಿ. ಸ್ಟೀಲ್ ಪ್ರಾಪರ್ಟಿ ಆಫ್ ದಿ ಸ್ಟೀಲ್ ಡಿಪೆಂಡ್ಸ್ ಅಪಾನ್ 3 ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಪರ್ಸೆಂಟೇಜ್ ಆಫ್ ಕಾರ್ಬನ್ ಎಷ್ಟಿದೆ ಅಂತ, ಪ್ರೆಸೆನ್ಸ್ ಆಫ್ ಅದರ್ ಮೆಟಲ್ಸ್ ಇರ್ಬೋದು, ನಿಕ್ಕಲ್ ಇರ್ಬೋದು, ಅದು ಹೇಳಿದ್ನಲ್ಲ, ಮ್ಯಾಂಗನೀಸ್ ಇರ್ಬೋದು, ಇದೆಲ್ಲ. ಥರ್ಡ್ ಒಂದು ಹೀಟ್ ಟ್ರೀಟ್ಮೆಂಟ್ ಆಫ್ ಸ್ಟೀಲ್, ಅಂದರೆ ಬೇರೆ ಬೇರೆ ಥರ ಹೀಟ್ ಟ್ರೀಟ್ಮೆಂಟ್ ಆಫ್ ದಿ ಸ್ಟೀಲ್ ಮಾಡ್ತಾ ಹೋಗ್ತೀವಿ. ಅದ್ರ ಮೇಲೂ ಪ್ರಾಪರ್ಟಿ ಆಫ್ ದಿ ಸ್ಟೀಲು ವೇರಿ ಆಗ್ತಾ ಹೋಗುತ್ತೆ. ಕಾರ್ಬನ್ ಸ್ಟೀಲ್ ತೊಗೊಂಡ್ರೆ, ಬರೀ ಕಾರ್ಬನ್ ಮತ್ತು ಸ್ಟೀಲ್ ತೊಗೊಂಡ್ರೆ, ಅಂದರೆ ವಿತೌಟ್ ಅಲಾಯ್ ಸ್ಟೀಲ್ ಮಾತ್ರ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ವಿತ್ ಅ ಟೆಂಪ್ರೇಚರ್ ಏನಾಗ್ತಾ ಹೋಗುತ್ತೆ, ಕೆಲವೊಂದು ಪ್ರಾಪರ್ಟೀಸ್ಗಳು ಇನ್ಕ್ರೀಸು ಅಥವಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಡಕ್ಟಿಲಿಟಿ ಅಂತ ಹೇಳ್ತೀವಿ. ಅದೇನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಡಕ್ಟಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಹಾರ್ಡ್ನೆಸ್ ಆಲ್ಸೋ ಡಿಕ್ರೀಸಸ್ ವಿತ್ ಹೈಯರ್ ಟೆಂಪ್ರೇಚರ್. ಸಸೆಪ್ಟಬಿಲಿಟಿ ಟು ದ ಅಟ್ಯಾಕ್ ಆಫ್ ದಿ ಕೆಮಿಕಲ್ಸ್ ಈಸ್ ಮೋರ್ ಅಟ್ ಹೈ ಟೆಂಪ್ರೇಚರ್. ಲೈಕ್ ಆ್ಯಸಿಡ್ಸ್ ಇರ್ಬೋದು, ಆಲ್ಕಲಿ ಇರ್ಬೋದು, ಅದೆಲ್ಲ ಹೈಯರ್ ಟೆಂಪ್ರೇಚರ್ಗೆ. ಬರೀ ನಾನು ಕಾರ್ಬನ್ ಸ್ಟೀಲ್ ಅಷ್ಟೇ ತೊಗೊಳ್ತೀನಿ ಅಂದರೆ ಅವು ರಿಯಾಕ್ಟ್ ಆಗಿಬಿಡ್ತವೆ. ಅದಕ್ಕೆ ಇನ್ ಆರ್ಡರ್ ಟು ಇಂಪ್ರೂವ್ ದಟ್ ಪ್ರಾಪರ್ಟೀಸ್, in order to avoid those drawbacks, the properties of the steel can be suitably modified by alloying it with the requisite amount of certain other metals like silicon, vanadium, chromium, nickel, manganese, ಹಾಗೆ ಬೇರೆ ಬೇರೆ ಹಾಕೊಂಡು ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್ ಯಾವ ಥರ ಪ್ರಾಪರ್ಟಿ ಬೇಕಲ್ಲ ಆ ಪ್ರಾಪರ್ಟಿಗೆ ಅನುಗುಣವಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ಮೆಟಲ್ನ ಸೇರಿಸ್ತಾ ಹೋಗ್ತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ? ಅಲಾಯ್ ಸ್ಟೀಲ್ ಅಂತ ಕರಿತೀನಿ. ಇಟ್ಸ್ ಎ ಸ್ಟೀಲ್ ದಟ್ ಕಂಟೈನ್ಸ್ ಅದರ್ ಎಲಿಮೆಂಟ್ಸ್ ಲೈಕ್ ನಿಕ್ಕಲ್, ಮ್ಯಾಂಗನೀಸ್, ಕ್ರೋಮಿಯಂ, ಟಂಗ್ಸ್ಟನ್, ಮಾಲ್ಬಿನಿಯಂ, ವೆನಿಡಿಯಂ ಎಕ್ಸೆಟ್ರಾ ವಿಚ್ ಆರ್ ಆ್ಯಡೆಡ್ ಟು ಎ ಪ್ಲೇನ್ ಸ್ಟೀಲ್ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ದರ್ ಒನ್ ಆರ್ ಅದರ್ ಪ್ರಾಪರ್ಟೀಸ್. ಯಾವ್ದಾದ್ರು ಪ್ರಾಪರ್ಟೀಸ್ ನಂಗೆ ಹೆಂಗೆ ಬೇಕಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಹಾಕ್ತಾ ಇಲ್ಲ, ಎಲ್ಲ ಕ್ವಾಂಟಿಟಿನಲ್ಲೂ ಹಾಕ್ತಾ ಇಲ್ಲ, ಒಂದೊಂದು ಕ್ವಾಂಟಿಟಿನಲ್ಲಿ ಆ್ಯಡ್ ಮಾಡ್ಬೋದು ಅಥವಾ ಒಂದನ್ನೇ ಆ್ಯಡ್ ಮಾಡ್ಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ? ಅಲಾಯ್ ಸ್ಟೀಲ್ ಅಂತ ಹೇಳ್ತೀವಿ. ಸ್ಟೀಲ್ ಅಂದರೆ ಏನು? ಕಾರ್ಬನ್ನು ಐರನ್ನು ಇರುತ್ತಲ್ಲ, ಅದಕ್ಕೆ ಸ್ಟೀಲ್ ಅಂತ ಕರಿತೀವಿ. ಅದ್ರ ಜೊತೆಗೆ ಅದರದ್ದು ಪ್ರಾಪರ್ಟಿ, ಆ ಮೆಟೀರಿಯಲ್ದು ಪ್ರಾಪರ್ಟಿ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಬೇರೆ ಬೇರೆ ಸಬ್ಸ್ಟೆನ್ಸಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ, ಬೇರೆ ಬೇರೆ ಮೆಟಲ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಆವಾಗ ನನಗೆ ಏನು ಸ್ಟೀಲ್ ಬರುತ್ತಲ್ಲ ಆ ಸ್ಟೀಲ್ಗೆ ನಾನು ಏನಂತ ಕರಿತೀನಿ? ಅಲಾಯ್ ಸ್ಟೀಲ್ ಅಂತ ಕರಿತೀನಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಾರ್ಬನ್ ಸ್ಟೀಲ್ಗಿನೂ ಅಲಾಯ್ ಸ್ಟೀಲ್ ಸ್ಟ್ರಾಂಗ್ ಇರುತ್ತೆ, ರೆಸಿಸ್ಟೆನ್ಸ್ ಟು ಕರೋಷನ್ ಆಗುತ್ತೆ, ಗುಡ್ ಕಾಸ್ಟಿಂಗ್ ಆಗುತ್ತೆ. ಬೇರೆ ಬೇರೆ ಪ್ರಾಪರ್ಟೀಸ್, ಸ್ಪೆಷಲ್ ಪ್ರಾಪರ್ಟೀಸ್ ನನಗೆ ತಕ್ಕಂಗೆ ನಾನು ಏನು ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ಅಲಾಯ್ ಮೆಟಲ್ಸ್ನ ಆ್ಯಡ್ ಮಾಡಿಕೊಂಡು ಬೇರೆ ಬೇರೆ ಅಲಾಯ್ ಸ್ಟೀಲ್ಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇರೆ ಬೇರೆ ಪ್ರಾಪರ್ಟೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ವೈಡ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್ ದಟ್ ಇಂಡಸ್ಟ್ರೀಸ್. ಅಡಿಷನ್ ಆಫ್ ಸಚ್ ಮೆಟಲ್ಸ್ ಲೀಡ್ಸ್ ಟು, ಅದರಿಂದ ನನಗೆ ಏನೇನು ಲಾಭ ಆಗುತ್ತೆ? ಮೋರ್ ಸ್ಟ್ರೆಂತ್ ಆಗುತ್ತೆ, ಹಾರ್ಡ್ನೆಸ್ ಆಗುತ್ತೆ, ಟಫ್ನೆಸ್ ಅಟ್ ಹೈ ಆ್ಯಂಡ್ ಲೋ ಟೆಂಪ್ರೇಚರ್. ಬಿಕಾಸ್ ಇದು ಹೇಳಿದೆ ನಿಮ್ಮದು ಹೈ ಟೆಂಪ್ರೇಚರಲ್ಲಿ ಲೋ ಟೆಂಪ್ರೇಚರಲ್ಲಿ ಏನಾಗ್ತಾ ಹೋಗುತ್ತೆ, ಬರೀ ಪ್ಲೇನ್ ಕಾರ್ಬನ್ನ ತೊಗೊಂಡ್ರೆ ಅದು ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು, ಏನೋ ಆಗುತ್ತೆ. ಆದರೆ ಅಡಿಷನಲ್ ಸಚ್ ಮೆಟಲ್ಸ್ ಆ್ಯಡ್ ಮಾಡೋದ್ರಿಂದ ಅಲಾಯ ಸ್ಟೀಲ್ ಇರೋದ್ರಿಂದ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಹಾರ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ, ಟಫ್ನೆಸ್ ಇನ್ಕ್ರೀಸ್ ಆಗುತ್ತೆ. ಬೆಟರ್ ರೆಸಿಸ್ಟೆನ್ಸ್ ಟು ವೇರ್ ಆ್ಯಂಡ್ ಅಬ್ಸರ್ಷನ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಅಲಾಯ್ ಕಾರ್ಬೈಡ್ಸ್ ಫಾರ್ಮೇಷನ್ ಆಗುತ್ತೆ, ಸ್ಟ್ರಾಂಗ್ ಇರ್ತವೆ. ಹಾಗಾಗಿ ವೇರ್ ಆ್ಯಂಡ್ ಟೇರ್ ಆಗಲ್ಲ. ಉಜ್ಜಿದಾಗ ಏನಾಗುತ್ತೆ, ಒಂದಕ್ಕೊಂದು ಟಚ್ ಮಾಡಿದಾಗ ಅದೊಂದು ಪಾಟಲ್ಲಿ ಇಡ್ತಿರ್ತೀವಿ, ಡೈರೆಕ್ಟ್ಲಿ ಯಾವಾಗ ಕಾಂಟ್ಯಾಕ್ಟಲ್ಲಿ ಬಂದಾಗ
ವೇರ್ ಆ್ಯಂಡ್ ಟೇರ್ ಆಗಲ್ಲ, ಅಂಥ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಹೈ ಹಾರ್ಡನಬಿಲಿಟಿ, ಹಾರ್ಡ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಲೆಸ್ ಟೆಂಡೆನ್ಸಿ ಟು ವ್ರ್ಯಾಪ್ ಆ್ಯಂಡ್ ಕ್ರ್ಯಾಕಿಂಗ್ ಡ್ಯೂರಿಂಗ್ ದಿ ಈ ಟ್ರೀಟ್ಮೆಂಟ್. ಹೀಟ್ ಮಾಡೋಕ್ಕೆ ಹೋದಾಗ ಎಲ್ಲೋ ಬಿರುಕು ಬಿಟ್ಕೊಬಿಡೋದು, ಕ್ರ್ಯಾಕ್ ಆಗೋದು ಅಂಥದನ್ನೆಲ್ಲನೂ ಅವಾಯ್ಡ್ ಮಾಡುತ್ತೆ. ಮೋರ್ ಯೂನಿಫಾರ್ಮ್ ಪ್ರಾಪರ್ಟಿ ಥ್ರೂ ಔಟ್ ದಿ ಕ್ರಾಸ್ ಸೆಕ್ಷನ್. ಸೊ ಇಡೀ ಮೆಟೀರಿಯಲ್ ಎಲ್ಲನೂ ಕ್ರಾಸ್ ಸೆಕ್ಷನ್, ಯಾವುದೇ ಕ್ರಾಸ್ ಸೆಕ್ಷನ್ ತೆಗೆದ್ರೂ ಯೂನಿಫಾರ್ಮ್ ಇರೋವಂಥ ಪ್ರಾಪರ್ಟಿ ಆಗುತ್ತೆ. ಲೆಸ್ ಟೆಂಡೆನ್ಸಿ ಟು ಕಾರ್ಬರೈಸೇಷನ್, ಹೈ ಕರೋಷನ್ ಆ್ಯಂಡ್ ಆಕ್ಸಿಡೇಷನ್ ರೆಸಿಸ್ಟೆನ್ಸ್. ಇದೆಲ್ಲ ಪ್ರಾಪರ್ಟೀಸ್ ನನಗೇನಾಗುತ್ತೆ, ಸ್ಪೆಷಲ್ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಪ್ಲೇನ್ ಸ್ಟೀಲ್ನ ನಾನು ಆ ಸ್ಟೀಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ಇನ್ಫ್ಲೂಯೆನ್ಸ್ ಆಫ್ ಅಲೈಯಿಂಗ್ ಎಲಿಮೆಂಟ್ ಆನ್ ದಿ ಪ್ರಾಪರ್ಟೀಸ್ ಆಫ್ ದಿ ಸ್ಟೀಲ್. ಬೇರೆ ಬೇರೆ ಮೆಟಲ್ಸ್ನ ಎಲಿಮೆಂಟ್ಸ್ನ ಹಾಕಿದಾಗ ನನಗೆ ಏನೇನು ಪ್ರಾಪರ್ಟಿ ಬರುತ್ತೆ ಅಂತ. ಟಂಗ್ಸ್ಟನ್ ಹಾಕಿದಾಗ ಅವಾಗ ಏನಾಗುತ್ತೆ, ಟಂಗ್ಸ್ಟನ್ ಕಾರ್ಬೈಡ್ ಆಗುತ್ತೆ ಅದು. ಹಾಗಾಗಿ ಏನಾಗುತ್ತೆ, ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ, ಟೆನ್ಸ್ಟಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಈವನ್ ಅಟ್ ವೆರಿ ಹೈ ಟೆಂಪ್ರೇಚರ್ ಹಾರ್ಡ್ನೆಸ್ಸು ಮೇಂಟೈನ್ ಆಗುತ್ತೆ. ಆಮೇಲೆ ಅಬರ್ಷನ್ಸ್ ಏನಿರುತ್ತಲ್ಲ ಅದನ್ನು ಅವಾಯ್ಡ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ವೇರ್ ಆ್ಯಂಡ್ ಟೇರ್ ಇರುತ್ತಲ್ಲ ಅದನ್ನು ಏನಾಗುತ್ತೆ, ನನಗೆ ಕಡಿಮೆ ಆಗುತ್ತೆ. ಹಾಗಾಗಿ ಟಂಗ್ಸ್ಟನ್ ಕಾರ್ಬೈಡ್ಸ್ ಇರುತ್ತೆ, ಟಂಗ್ಸ್ಟನ್ ಸ್ಟೀಲ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಹೈ ಸ್ಪೀಡ್ ಟೂಲ್ಸ್ಗಳಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಎರಡನೇದು ಸಿಲಿಕಾನ್ ತೊಗೊಳ್ಳೋಣ ಅಂತ ಇಟ್ಕೊಳ್ಳೋಣ. ಅಡಿಷನ್ ಆಫ್ ಸಿಲಿಕಾನ್ ಟು ಸ್ಟೀಲ್ ಇನ್ಕ್ರೀಸಸ್ ದಿ ಹಾರ್ಡ್ನೆಸ್. ದೇ ಆರ್ ಎಕ್ಸ್ಟ್ರೀಮ್ಲಿ ರೆಸಿಸ್ಟೆನ್ಸ್ ಟು ಕರೋಷನ್. ದೇ ಆರ್ ಎಕ್ಸಲೆಂಟ್ ಕಾಸ್ಟಿಂಗ್ ಪ್ರಾಪರ್ಟೀಸ್. ಕಾಸ್ಟಿಂಗ್ ಪ್ರಾಪರ್ಟಿ ಅಂದರೆ ಯಾವುದೋ ಒಂದು ಡೈಯಲ್ಲಿ ಹಾಕಿದಾಗ ಆ ಡೈ ಯಾವ ಶೇಪಲ್ಲಿ ಇರುತ್ತಲ್ಲ ಅದೇ ಶೇಪಲ್ಲಿ ಇದು ಬರ್ತಾ ಹೋಗುತ್ತೆ. ಅಂಥ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕಾಸ್ಟಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಸಿಲಿಕಾನ್ ಆ್ಯಡ್ ಮಾಡೋದ್ರಿಂದ ಎಕ್ಸಲೆಂಟ್ ಕಾಸ್ಟಿಂಗ್ ಪ್ರಾಪರ್ಟಿ ಬರುತ್ತೆ. ಅಲ್ಲಿ ವೇರ್ ಆ್ಯಂಡ್ ಟೇರ್ ಆಗಲ್ಲ, ಕ್ರ್ಯಾಕ್ ಆಗಲ್ಲ, ಮೊದಲಲ್ಲಿ ಏರ್ ಗ್ಯಾಪ್ಸ್ ಇರಲ್ಲ, ಆ ಥರ ಆಗುತ್ತೆ. ಅಂಥ ಇದು ನನಗೆ ಬೇಕು, ಮೆಟೀರಿಯಲ್ ಬೇಕು ಅಂದರೆ ಪ್ಲೇನ್ ಕಾರ್ಬನ್ಗೆ ನಾನು ಏನು ಮಾಡ್ತೀನಿ, ಸಿಲಿಕಾನ್ ಹಾಕ್ಬಿಟ್ಟು ನಾನು ಸಿಲಿಕಾನ್ ಅಲಾಯ್ನ ಫಾರ್ಮ್ ಮಾಡ್ತೀನಿ. ಇವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇನ್ ಮೇಕಿಂಗ್ ಪೈಪ್ಸ್, ವಾಲ್ವ್ಸ್, ಫಿಟ್ಟಿಂಗ್ಸ್, ಇನ್ ಆ್ಯಸಿಡ್ ಆಲ್ಕಲಿ ಇಂಡಸ್ಟ್ರೀಸ್ಗಳಲ್ಲಿ ಇದನ್ನು ನಾವು, ಬಿಕಾಸ್ ಇಟ್ಸ್ ಹೈಲಿ ರೆಸಿಸ್ಟೆನ್ಸ್ ಟು ಕರೋಷನ್ ಆಗಿರೋದಕ್ಕೋಸ್ಕರ ಆಲ್ಕಲಿ ಮತ್ತು ಆ್ಯಸಿಡ್ ಇಂಡಸ್ಟ್ರಿಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಮ್ಯಾಂಗನೀಸ್ ಸ್ಟೀಲ್ ಅಂತ ಕರಿತೀವಿ. ಅಡಿಷನ್ ಆಫ್ ಮ್ಯಾಂಗನೀಸ್ ಟು ಸ್ಟೀಲ್ ಇನ್ಕ್ರೀಸಸ್ ದಿ ಹಾರ್ಡ್ನೆಸ್ ಆ್ಯಸ್ ಇಟ್ ಫಾರ್ಮ್ಸ್ ಎ ಹಾರ್ಡ್ ಮ್ಯಾಂಗನೀಸ್ ಕಾರ್ಬೈಡ್. ಯಾವುದೇ ಒಂದು ಆ್ಯಡ್ ಮಾಡಿದಾಗ ಕಾರ್ಬನ್ ಇರುತ್ತೆ, ಮೆಟಲ್ ಇರುತ್ತೆ, ಹಾಗಾಗಿ ಕಾರ್ಬೈಡ್ ಫಾರ್ಮೇಷನ್ ಆಗುತ್ತೆ. ಕಾರ್ಬೈಡ್ ಇದ್ದಾಗ ದೇ ಆರ್ ಹೈಲಿ ಸ್ಟ್ರಾಂಗ್ ಆಗಿರುತ್ತೆ, ಹಾರ್ಡ್ನೆಸ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಗೇನ್ 19 to 14% ಮ್ಯಾಂಗನೀಸ್ ಏನಾದರೂ ಆ್ಯಡ್ ಮಾಡಿದ್ರೆ ವೇರ್ ಆ್ಯಂಡ್ ಟೇರ್ನ ನಾವು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ರಾಕ್ ಕ್ರಷಿಂಗಲ್ಲಿ ಯೂಸ್ ಮಾಡ್ತಾರೆ, ಗ್ರೈಂಡಿಂಗ್ ಮಿಷಿನರಿಯಲ್ಲಿ ಯೂಸ್ ಮಾಡ್ತಾರೆ, ಫಾರ್ ಮೇಕಿಂಗ್ ಆಕ್ಸಲ್ಸ್ ಫಾರ್ ರೈಲ್ಗಳಿಗೆ ವೀಲ್ಗಳ ಮಾಡ್ತಾರಲ್ಲ ಅದಕ್ಕೆ ವೀಲ್ ಆ್ಯಂಡ್ ಆಕ್ಸಲ್ ಅಂತ ಹೇಳ್ತಾರಲ್ಲ, ವೀಲು ಮತ್ತು ಎರಡು ವೀಲ್ಗಳನ್ನ ಸೇರಿಸೋದಕ್ಕೆ ಒಂದು ಮೆಟೀರಿಯಲ್, ಒಂದು ಪಾರ್ಟ್ನ ಯೂಸ್ ಮಾಡ್ತಾರೆ, ಅದಕ್ಕೆ ಆಕ್ಸಲ್ ಅಂತ ಹೇಳ್ತಾರೆ. ತುಂಬ ಅದು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಅದನ್ನೆಲ್ಲ ಮಾಡೋರು ಮ್ಯಾಂಗನೀಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಟೈಟಾನಿಯಂ ಆ್ಯಡ್ ಮಾಡಿದ್ರೆ ಅಗೇನ್ ನಿಮಗೆ ಟೈಟಾನಿಯಂ ಕಾರ್ಬೈಡ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಸ್ಟ್ರಾಂಗ್ ಆಗುತ್ತೆ, ಹೈ ಸ್ಟ್ರೆಂತ್ ಇರುತ್ತೆ, ವೆರಿ ಹಾರ್ಡ್ ಇರುತ್ತೆ, ಕರೋಷನ್ ರೆಸಿಸ್ಟೆಂಟ್ ಆಗುತ್ತೆ. ದೇ ಕೆನ್ ವಿಸ್ಟ್ಯಾಂಡ್ ವೆರಿ ಹೈ ಟೆಂಪ್ರೇಚರ್. ಮೆಲ್ಟಿಂಗ್ ಪಾಯಿಂಟು ಇದು ಜಾಸ್ತಿ ಇದೆ, ಲೋ ಡೆನ್ಸಿಟಿ ಇದೆ. ಹಾಗಾಗಿ ಅವನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಏರ್ಕ್ರಾಫ್ಟಲ್ಲಿ ಮತ್ತು ಮಿಸೈಲ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಲೋ ಡೆನ್ಸಿಟಿ ಇದೆ, ಮೆಲ್ಟಿಂಗ್ ಪಾಯಿಂಟು ಇದೆ. ಹಾಗಾಗಿ ಅದನ್ನು ಆ ಏರ್ಕ್ರಾಫ್ಟ್ಸ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಕ್ರೋಮಿಯಂ ಏನಾದರೂ ಯೂಸ್ ಮಾಡಿದ್ರೆ ಕ್ರೋಮಿಯಂ ಇನ್ಕ್ರೀಸಸ್ ದಿ ಹಾರ್ಡ್ನೆಸ್, ರೆಸಿಸ್ಟೆನ್ಸ್ ದಿ ವೇರ್ ಆ್ಯಂಡ್ ಟೇರ್, ಸ್ಟೆನ್ಸಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಹಾರ್ಡ್ ಕ್ರೋಮಿಯಂ ಕಾರ್ಬೈಡ್ಸ್ ಫಾರ್ಮೇಷನ್ ಆಗುತ್ತೆ, ಇದೆಲ್ಲ ಆಗ್ತಾ ಹೋಗುತ್ತೆ. ಆ ಥರ ನಿಕ್ಕಲ್ ಏನಾದ್ರು ತೊಗೊಂಡ್ರೆ ನಿಕ್ಕಲ್ ಇಂಪ್ರೂವ್ಸ್ ದಿ ಟಫ್ನೆಸ್ನ, ಡಕ್ಟಿಲಿಟಿ, ಸ್ಟೆನ್ಸಲ್ ಸ್ಟ್ರೆಂತ್, ಎಲಾಸ್ಟಿಸಿಟಿ, ಹೀಟು ಆ್ಯಂಡ್ ಕರೋಷನ್ ರೆಸಿಸ್ಟೆನ್ಸ್ ಆಫ್ ದಿ ಸ್ಟೀಲ್, ಇದನ್ನೆಲ್ಲ ಮಾಡ್ತಾ ಹೋಗುತ್ತೆ. ಹೇಗೇನು ಅದರಲ್ಲಿ ಇನ್ವಾಲ್ವ್ ಸ್ಟೀಲ್ ಅಂತ ಹೇಳ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ 36% ನಿಕ್ಕಲ್ ಇರುತ್ತೆ. ಸೊ ಅದೇನಾಗುತ್ತೆ ಅಂದರೆ 0 ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಹಂಗಾಗಿ ಅದನ್ನು ಮೀಟರ್ ಸ್ಕೇಲ್ಸ್ಗಳಲ್ಲಿ, ಮೆಷರಿಂಗ್ ಟೇಪ್ಸಲ್ಲಿ, ಪೆಂಡುಲಮ್ಸ್ಗಳಲ್ಲಿ ಇಂಥ ಕಡೆಗೆಲ್ಲನೂ ಅದನ್ನು ಯೂಸ್ ಮಾಡ್ತಾರೆ. ಯಾವುದದು ಇನ್ವಾಲ್ವ್ ಸ್ಟೀಲ್ ಅನ್ನೋದು 36% ನಿಕ್ಕಲ್ ಇರೋದ್ರೊಳಗಡೆ. ನಿಕ್ಕಲ್ಲು ಮತ್ತು ಕ್ರೋಮಿಯಮ್ಮು ಎರಡು ಪ್ಲೇನ್ ಕಾರ್ಬನ್ಗೆ ಅಥವಾ ಪ್ಲೇನ್ ಸ್ಟೀಲ್ಗೆ ಆ್ಯಡ್ ಮಾಡಿದಾಗ ನನಗೇನಾಗುತ್ತೆ, ಒಂದು ಮೆಟೀರಿಯಲ್ ಬರುತ್ತೆ. ಆ ಮೆಟೀರಿಯಲ್ಗೆ ನಾನು ಏನಂತ ಕರಿತೀನಿ, ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿತೀನಿ. ನಮ್ಮ ಮನೆಗಳಲ್ಲಿ ಏನು ಪಾತ್ರೆ, ಅಡುಗೆ ಮಾಡೋದಕ್ಕೆ ಏನು ಪಾತ್ರೆಗಳನ್ನ ಯೂಸ್ ಮಾಡ್ತೀವಲ್ಲ ಆ ಮೆಟೀರಿಯಲ್ ಏನಾಗಿರುತ್ತೆ, ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ಅದ್ರ ಏನಾಗಿರುತ್ತೆ ಅಂದರೆ ಕಾರ್ಬನ್ ಇರುತ್ತೆ, ಐರನ್ ಇರುತ್ತೆ, ಅದ್ರ ಜೊತೆಗೆ 14 to 18% ಕ್ರೋಮಿಯಂ ಇರುತ್ತೆ, 8% ನಿಕ್ಕಲ್ ಇರುತ್ತೆ. ಇಷ್ಟೆಲ್ಲ ಸೇರಿಕೊಂಡಾಗ ಅದು ಸ್ಟೈನ್ಲೆಸ್ ಸ್ಟೀಲ್ ಆಗಿ ಆಗುತ್ತೆ. ಸೊ ನಿಮ್ಗೆ ಗೊತ್ತು, ಸ್ಟೈನ್ಲೆಸ್ ಸ್ಟೀಲ್ಸ್ ನಾವು ಯುಟೆನ್ಸಿಲ್ಸ್ ಮಾಡೋದಕ್ಕೆ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಆಟೋಮೊಬೈಲ್ಸ್ ಮಾಡೋಕ್ಕೆ, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಮಾಡೋದಕ್ಕೆ ಎಲ್ಲದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಈಗೇನಾಯಿತು, ಪ್ಲೇನ್ ಸ್ಟೀಲ್ ಏನಿದೆಯಲ್ಲ
ಅದು ಸ್ಟೀಲ್ ಐರನ್ ಮತ್ತು ಕಾರ್ಬನ್ ಮಾತ್ರ ಇರುತ್ತೆ. ಸೊ ಅದು ತಂದೆ ಆದಂಥ ಡ್ರಾಬ್ಯಾಕ್ಸ್ಗಳಿರುತ್ತೆ, ಸ್ಪೆಷಲ್ ಪ್ರಾಪರ್ಟೀಸ್ ಇರೋದಿಲ್ಲ. ಆ ಪ್ರಾಪರ್ಟೀಸನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೇರೆ ಬೇರೆ ಮೆಟಲ್ಗಳನ್ನ ಆ್ಯಡ್ ಮಾಡಿ ಅಲಾಯ್ ಸ್ಟೀಲ್ಸ್ಗಳನ್ನ ಫಾರ್ಮ್ ಮಾಡ್ತಾ ಹೋಗ್ತೀವಿ. ಸೊ ಒಂದೊಂದು ಮೆಟ್ಲುಗಳು ಹಾಕಿದಾಗ ಅದು ಒಂದೊಂದು ಪ್ರಾಪರ್ಟಿ ಥರ ಅದೇನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಬೈ ಟ್ರಯಲ್ ಆ್ಯಂಡ್ ಮೆಥಡ್ ನಮ್ಗೆ ಯಾವ ಥರ ಬೇಕೋ ಆ ಥರ ಅದು ಅಲಾಯ್ಗಳನ್ನ ನಾವು ಮಾಡ್ಕೋಬೋದು. ಥ್ಯಾಂಕ್ ಯು.